ಎಲ್ಲೋ ಸ್ನೇಹಿತರೆ, ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ. ಇವತ್ತು ರಘು ಫಿಶ್ ತಂದಿದೆ, ಅದರದ್ದು ಮೀನಿನ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. 1 kg ರಘು ಫಿಶ್ನ ನಾನು ಚೆನ್ನಾಗಿ 3-4 ಸಲ ವಾಶ್ ಮಾಡಿ ಅದಕ್ಕೆ ಉಪ್ಪು ಮತ್ತು ಹುಣಸೆಹಣ್ಣು ಹಾಕಿ ಇಟ್ಕೊಂಡಿದ್ದೆ. ಮತ್ತು ಈ ಕಡೆ ಖಾರದ ಪುಡಿ, ಇದು ಊರ ಕಡೆ ಚಿಕನ್ ಮಟನ್ ಮಸಾಲ ಮತ್ತು ಫಿಶ್ಗೆಲ್ಲ ಇದನ್ನೇ ಹಾಕ್ತಾರೆ. ನೀವು ಇದ್ರ ಬದಲು ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಅರಿಶಿನ ಪುಡಿ ಇಟ್ಕೋಬೋದು. ಮತ್ತು 2 ಟೊಮೊಟೊ, 1-2 ಈರುಳ್ಳಿ ಈ ಥರ ಹಚ್ಚಿಟ್ಕೊಂಡಿದ್ದೀನಿ. ಮೆಣಸು, ಒಂದು 20 ಎಸ್ಳು ಬೆಳ್ಳುಳ್ಳಿ, ಸಾಸಿವೆ ಅನ್ನೋದೇ ಬರುತ್ತೆ ಮೆಂತ್ಯ, 1 ಪಿಂಚ್ ಶುಂಠಿ, ಚಕ್ಕೆ ಲವಂಗ ಹಾಕ್ಕೊಳ್ಳೋಣ. ಒಂದು ಹುಣಸೆಹಣ್ಣ ಈ ಥರ ಒಂದು ಹಿಂಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನೀರಲ್ಲಿ ಇಡೋಣ. ಅದಕ್ಕೆ ಸ್ವಲ್ಪ ಕೊಕೊನೆಟ್ಟು ಮತ್ತು ಕಡಲೆಪಪ್ಪು ತೊಗೊಳ್ಳೋಣ. ಫಸ್ಟು ಕಡಾಯಿ ಇಟ್ಕೊಂಡು ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಕರಿಬೇವು, ಮೆಂತ್ಯ, ಶುಂಠಿ ಹಾಕ್ಕೊಂಡು ಒಂದು 2-3 ನಿಮಿಷ ಈ ಥರ ಬಾಡಿಸ್ಕೊಳ್ಳೋಣ. ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊನೂ ಅಷ್ಟೇ ಒಂದು 2-3 ನಿಮಿಷ ಈ ಥರ ಬಾಡಿಸ್ಕೊಂಡು ಅದಕ್ಕೆ ಕೊಕೊನೆಟ್ಟು ಮತ್ತು ಕಡಲೆಪಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಆರಕ್ಕೆ ಬಿಟ್ಬಿಡೋಣ. ಮತ್ತು ಇನ್ನೊಂದು ಸೈಡ್ ನಾವು ಇದನ್ನು ರುಬ್ಕೊಂಬರಬೇಕು. ಫಸ್ಟಿಗೆ ನಾವು ಕಡಾಯಿ ಇಟ್ಕೊಂಡು ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಆರಕ್ಕೆ ಬಿಟ್ಟಾದಮೇಲೆ ಅದಕ್ಕೆ ನಾವು ಖಾರದ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಎಷ್ಟು ಬೇಕಷ್ಟು ರುಬ್ಕೊಂಬರೋಣ. ಇನ್ನೊಂದು ಸೈಡ್ಗೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಕೊಳ್ಳೋಣ. ಕಡಾಯಿಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗೋಕ್ಕೆ ಬಿಡಬೇಕು. ಬಿಸಿ ಆದ ನಂತರ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿದ ನಂತರ ನಾವು ಅದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಆಪ್ಷನಲ್ಲು, ಇಷ್ಟ ಆದರೆ ಹಾಕಿ, ಇಲ್ಲಾಂದರೆ ಸಾಸಿವೆ ಕರಿಬೇವು ಹಾಕೋ ಬದಲು ನೀವು ಈರುಳ್ಳಿನೂ ಫ್ರೈ ಮಾಡ್ಕೊಬೋದು. ಇದು ರುಬ್ಕೊಂಬಂದಿರುವಂಥ ಮಿಶ್ರಣ ಹಾಕಿ ಒಂದು 2-3 ನಿಮಿಷ ಈ ಥರ ಚೆನ್ನಾಗಿ ನೀರು ಹಾಕ್ತೆ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಅದು ಕುದಿ ಬರ್ತಾ ಇರುತ್ತೆ. ಆವಾಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೇಕಾಗುತ್ತೆ. ಅಂದರೆ ಸಾಂಬಾರಿಗೆ ಸ್ವಲ್ಪ ತೆಳು ಇರಬೇಕು ಮೀನಿನ ಸಾರು, ಇಲ್ಲ ತುಂಬ ಗಟ್ಟಿ ಇದ್ದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಇದು. ಅದಕ್ಕೆ ನಮಗೆ ನೀರು ಹಾಕ್ಕೊಂಡು ಉಪ್ಪು ಮತ್ತು ಎಲ್ಲ ಕರೆಕ್ಟಾಗಿ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. 1-2 ಕುದಿ ಚೆನ್ನಾಗಿ ಕುದ್ದ ಮೇಲೇ ನಾವು ಮೀನು ಹಾಕಬೇಕಾಗುತ್ತೆ. ಹುಣಸೆಹಣ್ಣ ಈ ಥರ ಹಾಕ್ಕೊಬೋದು, ಇಲ್ಲ ರುಬ್ಬಕ್ಕೂ ಹಾಕ್ಕೊಳ್ಳಿ. ಹಾಕ್ಕೊಳ್ಳೋಕ್ಕಿಂತ ಈ ಥರ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಅದರ ಹಾಕಿ ನೋಡಿ ಚೆನ್ನಾಗಿ ಕುದೀತಿದೆ. ಇವಾಗ ಒಂದೊಂದೇ ಮೀನು ಬಿಡೋಣ. ಒಂದೊಂದು ಮೀನು ಬಿಟ್ಟು ಅದು ಮುಳುಗೋಬೇಕು, ಮೇಲ್ಮೇಲೆ ಇರಬಾರ್ದು. ನೀಟಾಗಿ ಮುಳುಗೋ ತನಕ ನೋಡಿ ಎಲ್ಲ ಮೀನು ಹಾಕಾದ್ಮೇಲೆ ನೋಡಿ ಈ ಥರ ಮುಳುಗಬೇಕು. ಸಿಮ್ಮಲ್ಲಿಟ್ಟು ಒಂದು 15 ನಿಮಿಷ ಬೇಯಿಸ್ಕೊಳ್ಳೋಣ. ಸಿಮ್ಮಲ್ಲಿ ಇಡಬೇಕು, ಮೀಡಿಯಮ್ ಉರಿಲೆಲ್ಲ ಇಟ್ಟು ಬೇಯಿಸಬಾರ್ದು, ಅದು ಮೀನು ಬೇಗ ಬೆಂದೋಗುತ್ತೆ. ಅದಕ್ಕೆ ಉಪ್ಪು ಮತ್ತು ಹುಣಸೆಹಣ್ಣೆಲ್ಲ ಹಾಕಿರೋದು ಹಿಡಿಯುತ್ತೆ. ಈ ಥರ ಮಾಡ್ಕೊಂಡು ಒಂದು ಸಲ ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.